ಫುಲ್ ಟೆನ್ಷನ್ ಆಗ್ಬಿಟ್ಟು ಕನ್ನಡ ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಾನು ನಮ್ಮ ಅಜ್ಜಿ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ಎಂದಿದ್ದೆ, ಬನ್ನಿ ತೋರಿಸ್ತೀನಿ. ಗೈಸ್ ಫೈನಲಿ ಇವಾಗ ಬಂದು ತೋರಿಸಿ ಎಷ್ಟು ಮಾತು ನೋಡಿ. ದೋಸೆ ಇದೆ, ದೋಸೆ ಪಾರ್ಸಲ್ ತಗೊಂಡು ಹೋಗ್ಬೇಕು. ಫೈನಲಿ ಇವಾಗ ಹೊರಟ್ವಿ. ಇದೆ ನೋಡಿ ನಮ್ಮ ಅಜ್ಜಿ ಮನೆ. ಬನ್ನಿ ಇವನೇ ನಮ್ಮ ಫ್ರೆಂಡ್. ಏನೋ ಒಂದ್ಸತಿ ಬೆಂಗಳೂರು ಬಂದಿದ್ದಾಗ, ಬೆಂಗಳೂರು ಬಂದು ಆರಾಮಾಗಿ ಬಂದ್ರು, ಹೋಗವಾಗ ಹೋಗಿ ದಬಾಕೊಂಡ್ ಬಿದ್ಬಿಟ್ಟಾರೆ ಗಾಯ್ಸ್. ಅದು ಕರೆಕ್ಟಾಗಿ ಬೆಂಗಳೂರಿನ ಅನಂತಪುರ್ಗೆ ಹೋಗೋ ದಾರಿಯಲ್ಲಿ ಸೆಂಟ್ರಲ್ ದಬಾಕೊಂಡ್ಬಿಟ್ಟವ್ರೆ. ಏನು ಮಾಡೋದು? ಎರಡು ತಿಂಗ್ಳೆದ್ದಿಲ್ಲ ಗಾಯ್ಸ್. ಇನ್ನು ಏನ್ ರೀತಿ ನಾನು ಗಾಯ್ಸ್. ಫೈನಲಿ ಇವಾಗ ಜಸ್ಟ್ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದೆ. ಇವಾಗೆಲ್ಲ ನಾಶ ಗೀಶ ಎಲ್ಲ ಮಾಡಿ ಈಗ ನೋಡ್ಕೊಂತಿದ್ದೀನಿ. ಸ್ವಲ್ಪ ಹೊತ್ತಿಂದ ನಾನು ಇನ್ನು ಸ್ವಲ್ಪ ಆಚೆ ಹೋಗ್ಬೇಕು. ಬನ್ನಿ. ಸೊ ಫೈನಲಿ ಕೆಲಸ ಬ್ಯಾಂಕ್ ಜಸ್ಟ್ ಇವಾಗ ಜಸ್ಟ್ ಬ್ಯಾಂಕ್ ಹತ್ರ ಬಂದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದ ನಾವು ಹೊರಟು ಇನ್ನ ಎಲ್ಲ ಆಚೆ. ನೋಡಿ ಇವನು ಅಜಯ್ ಅಂತ. ಇವಾಗ ಜಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿತ್ತು. ಫೈನಲಿ ಇವಾಗ ನಮ್ಮವ್ರಿಗೆ ಕನ್ನಡ ಹೇಳ್ಕೊಡ್ಬೇಕಂತೆ. ಬನ್ನಿ ಕನ್ನಡ ಹೇಳ್ಕೊಡೋಣ. ಕನ್ನಡ ಬೇಕಂತೆ. ಅವ್ರು ತುಂಬಾ ದಿನದಿಂದ ಕೇಳ್ತಾ ಇದ್ರು ಕನ್ನಡ ಹೇಳ್ಕೊಡು ಅಂತ. ಸೊ ಬನ್ನಿ ಕನ್ನಡ ಹೇಳ್ಕೊಡೋಣ. ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಹತ್ರ ಬಂದಿವಿ. ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಹತ್ರನೇ ಖಾಲಿ ಆಗ್ಬಿಟ್ಟೈತೆ ನೋಡಿ. ಪೆಟ್ರೋಲ್ ಬಂಕ್ ಹತ್ರನೇ ಖಾಲಿ ಆಗ್ಬೇಕಿದು. ನೋಡಿ ರೂಮ್ ನೋಡಿ. ಪೆಟ್ರೋಲ್ ಹಾಕಿಸ್ತಾನೆ. లేదు ಪೆಟ್ರೋಲ್ ಹಾಕ್ಸರಿ ಸೀದಾ ಹೊಟ್ಟಿನ ಥಿಯೇಟರ್ ಹತ್ರ. ಫಸ್ಟ್ ಇವಾಗ ನಮ್ಮ ಮನೆ ಹತ್ರ ಹೋಗ್ಬೇಕು. ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಅಪ್ಪ ಹತ್ರ ಪೇಮೆಂಟ್ ಇಸ್ಕೊಂಡು ಆಮೇಲೆ ಸಿನಿಮಾಗೆ ಹೋಗೋದು. ಬನ್ನಿ ಹೋಗೋಣ ಗೈಸ್. ಫೈನಲಿ ಇವಾಗ ಒಬ್ಬರಿಗೆ ಪ್ರ್ಯಾಂಕ್ ಮಾಡ್ತಾ ಇದೀವಿ. ಆ ಪ್ರ್ಯಾಂಕ್ ಏನಂದ್ರೆ, ಅವನು ಒಂದು ಕೊರಿಯರ್ ಬುಕ್ ಮಾಡೋಣ. ಆ ಕೊರಿಯರ್ ನಾಳೆ ಬರೋದು ಅಂದ್ರೆ ನನ್ನ ನಂಬರ್ ಗೊತ್ತಿಲ್ಲ ಅವನಿಗೆ. ಸೊ ಅದಕ್ಕೆ ನನ್ನ ನಂಬರಿಂದ ಪ್ರ್ಯಾಂಕ್ ಕಾಲ್ ಮಾಡ್ಬಿಟ್ಟು ಅವ್ನಿಗೆ ಬಾ ಅಂದ್ಬಿಟ್ಟು ಫೋನ್ ಮಾಡೋಣ. ಬನ್ನಿ ಗೈಸ್, ನಾವು ಹುಡುಗರೆಲ್ಲ ಸೇರ್ಕೊಂಡು ಇವಾಗ ಒಂದು ಪ್ರ್ಯಾಂಕ್ ಮಾಡ್ತಾ ಇದೀವಿ. ಅದೇ ಅನ್ನಲ್ಲ, ಇವಾಗ ಅದೇ ಪ್ರ್ಯಾಂಕ್ ಮಾಡಕ್ ರೆಡಿ ಆಗಿದ್ದೀವಿ. ಅವ್ನ್ಗೋಸ್ಕರ ನಾವಿಲ್ಲಿ ಕಾಯ್ತಾ ಇದೀವಿ. ಅದಕ್ಕೆ ಅವ್ನ್ ಬಂದ್ರೆ ಸಾಕು. ಅವಾಗಿಂದ ನಾವು ಕೊರಿಯರ್ ಕಡೆಯಿಂದ ಅಂದ್ಬಿಟ್ಟು ಫೋನ್ ಮಾಡಿ ಬೇಗ ಬಾ ಅಂದ್ಬಿಟ್ಟು ಫೋನ್ ಮಾಡಿ ಕರಿತಾ ಇದೀವಿ. ಅವ್ನು ಬರ್ತಾವನೆ. ಬನ್ನಿ ಅದೇನಾಗುತ್ತೆ ಅಂತ ನೋಡೋಣ ಗೈಸ್. ಸೊ ಫೈನಲಿ ಅವ್ನಿಗೆ ಇವಾಗ ಫೋನ್ ಮಾಡಿ ಅವನಿಗೆ ಬರ್ತಾವನೆ. ಬನ್ನಿ ಹೋಗೋಣ ಗೈಸ್. ಸೊ ಫೈನಲಿ ಇವಾಗ ಅವನ ಹತ್ರ ಹೋಗ್ತಾ ಇದ್ವಿ. ಅವನೆಲ್ಲ ಕಾಯ್ಕೊಂಡವನೆ. ಬನ್ನಿ ಹೋಗೋಣ. ಕೊರಿಯರ್ ಬಂದಿದ್ದೆ ಗೈಸ್. ಅವ್ನು ಇಲ್ಲೂ ಇಲ್ಲ ಗೈಸ್. ಸುಮ್ಮನೆ ಫೋನ್ ಮಾಡ್ತೀವಿ ಅವನಿಗೆ. ಅವನೆಲ್ಲೂ ಇಲ್ಲವೇ ಇಲ್ಲ ಇಲ್ಲಿ. ಅವ್ನು ಅದೆಲ್ಲೋ ಅವನು ಇಲ್ಲಿ ಫೋನ್ ಮಾಡೋಣ. ಮತ್ತೆ ಫೋನ್ ಮಾಡ್ತಾರೆ. ಬನ್ನಿ बेस अच्छा है तो बेस मैं आप लोकेशन हाँ दिखाती है भाई 80 रोड में आरटीओ ऑफिस करने उनसे फोन करो. आरटीओ ऑफिस का जो भी साथ मेरा ए भाई नु మీసాల గడ్డ వచ్చే పెద్దను అనుకుంటానావా? ఏ పూరే మీదా రోడ్ ఏ మరుస్తున్నావు రాని చెప్తే కదరా నేను మళ్ళా వాడు ప్రాంక్ తీసాడు భాయ్ ಗೈಸ್. ಸೊ ಫೈನಲಿ ಪ್ರ್ಯಾಂಕ್ ಆಗ್ಬಿಟ್ಟ ಗೈಸ್. ಫೈನಲಿ ಪ್ರ್ಯಾಂಕ್ ಆದ. ಫುಲ್ ಟೆನ್ಷನ್ ಆಗ್ಬಿಟ್ಟ ಹುಡುಗ ಪಾಪ. ಗೈಸ್. ಸೊ ಫೈನಲಿ ನೋಡಿ ಎಲ್ಲ ಇಲ್ಲಿ ಬಂದಿದ್ದೀವಿ ನೋಡಿ. ಹುಡುಗ ಎಲ್ಲ ಫೋಟೋ ತಗೊಳಕ್ಕಂತ ಇಲ್ಲಿ ಕಾಲೇಜ್ ಹತ್ರ ಬಂದಿದ್ದೀವಿ ನೋಡಿ. ಒಂದು 4-5 ಫೋಟೋ ತಗೊಂಡು ಇನ್ನು ಸೀದಾ ಹೋಗೋದೇ. ಬನ್ನಿ ಹೋಗೋಣ. ತಂದೆ ದವುಕಾನೆ ಗಾಯ್ಸ್. ನನ್ಗೆ ಹಸು ಗೊತ್ತುಬಿಡ್ತು. ನಮ್ಮ ಮುಗಟ ದಂಗ ಒಟ್ಟೆ ಗಾಯ್ಸ್. ಹಸು ಸೀದಾ ಕಾಲು ಎತ್ಬಿಟ್ಟಿಲ್ಲ, ಹೊಡ್ಬಿಟ್ರು ಗಾಯಿಲ್ ಹೊಡ್ಬಿಟ್ಟು. ನಾನು ಇಲ್ಬಿಟ್ಟು ಓಡು. ಫೈನಲಿ ನಮ್ಮವನ್ಗೆ ಅಲ್ಲಿ ಇಸ್ಬಿಟ್ಟು ಇನ್ನು ನಾವು ಹೊಡ್ವಿ ನಮ್ಮ ಮನೆ ಕಡೆ. ನಮ್ಮ
ಅಜ್ಜಿ ಹತ್ರ ಕಾಸು ಇಸ್ಕೊಬೇಕಲ್ಲ, ಸೊ ಅದಕ್ಕೆ ಬನ್ನಿ ಹೋಗೋಣ. ನಾನು ಇಬ್ರು ಹೋಗ್ತಾ ಇದೀವಿ. ಸೊ ಫೈನಲಿ ಇವಾಗ ಮಟ್ಟಕ್ಕೆ ಹೋಗ್ತಾರೆ. ಎಷ್ಟು ಇವಾಗ ತಗೊಂಡು ಇವಾಗ ಜಸ್ಟ್ ಇಂಟರ್ವ್ಯೂ ಬಂದಿದೆ, ಸೊ ಅದಕ್ಕೆ ಇವಾಗ ತಗೊಂಡಿದ್ದು ಇಷ್ಟು ವಿಷಯ. ಇವಾಗ ಹೊಟ್ಟೆ ಹಸಿದೆ ಅಂದ್ಬಿಟ್ಟು ಜಸ್ಟ್ ಸೊ ಫೈನಲಿ ಇವಾಗ ತಗೊಂಡು ನೋಡಿ ಗೈಸ್. ಸೊ ಫೈನಲಿ ಖಾಲಿ ಒಂದು ಸಮೋಸ ಎಷ್ಟು ಅಂದ್ರೆ ಓನ್ಲಿ ಒಂದು ಸಮೋಸ 70 rupees, ಎಷ್ಟು 40. ಒಂದು ಸಮೋಸ 40 rupees ಅಂತೆ. ಏನ್ ಮಾಡಿ ಓನ್ಲಿ ಆಲ್ಮೋಸ್ಟ್ ಒಂದು ಸಮೋಸ 40 ಮೀನ್ಸ್ ಅರೌಂಡ್ ಅಷ್ಟಿರ್ಬೋದೇನು, ನಮಗೂ ಗೊತ್ತಿಲ್ಲ. ಸೊ ಹೊಟ್ಟೆ ಹಸಿದೆ. ಎಷ್ಟೇ ಮಾರ್ನಿಂಗ್ ಇಂದ ಇವಾಗ ತನಕ ನಾನು ಏನೂ ತಿಂದಿಲ್ಲ. ಇವಾಗ ಜಸ್ಟ್ ಇಂಟರ್ವ್ಯೂಲ್ ಬಂದಿದೆ ಅಂದ್ರೆ, ಸೊ ಅದಕ್ಕೆ ಇವಾಗ ತಗೊಂಡೆ. ಏನ್ ಮಾಡಿ ಅದಕ್ಕಿಂತ ನಾನು ಒಂದು DJ ಮ್ಯಾಗ್ ತಗೊಂಡು ಯೂಟ್ಯೂಬ್ ನಾನು ಇಂತ ಮುಂದೆ ಮಾತಾಡಿ ಫೈನಲಿ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಮತ್ತೆ ಇನ್ನೊಂದು ಸಮೋಸ ಬೇಕಂತೆ ಹುಡುಗನ್ಗೆ. ಮತ್ತೆ ಇನ್ನೊಂದು ಸಮೋಸ ಬೇಕಂದ್ಬಿಟ್ಟು ಮತ್ತೆ ಇನ್ನೊಂದು ಸಮೋಸ ತಗೊಂಡೋಗಿ ಬಂದಿದ್ವಿ. ಏನ್ ಮಾಡಕ್ಕಾಗಲ್ಲ, ತಿನ್ಲೇಬೇಕು. ನೋಡಿ ನೋಡಿ ಇಲ್ಲ ಹೆಂಗ್ ಮಾಡಿ ಕೂತಾರೆ, ಏನ್ ಮಾಡಕ್ಕ ತಗೊಂಡ್ಲೇಬೇಕು. ಹೊಟ್ಟೆ ಹಸಿತೈತೆ, ಏನ್ ಮಾಡಕ್ಕಾಗಲ್ಲ. ಗ್ಯಾಸ್ ನಮ್ ಬ್ಯಾಡ್ ಲಕ್ ಏನಂದ್ರೆ ಅಲ್ಲಿ ಹೋಗಿದೀವಿ, ಸಮೋಸ ಖಾಲಿ. ಸಮೋಸ ಇವಾಗ ಖಾಲಿ ಆಗ್ಬಿಟ್ಟಿದೆ. ಸ್ವಲ್ಪ ನಾವೊಂದ್ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಬನ್ನಿ ಹೋಗೋಣ. ಇವ್ನು ನೋಡ್ದೆ ಇಲ್ಲಿ ಬಟ್ಟು ನೋಡಿ ಕರೆಕ್ಟ್ ಟೈಮ್ಗೆ ಸಮೋಸ ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಹೋಗೋಣ. ನೋಡಿ ಜಿಲ್ಲೆ ಅವ್ರು ನೋಡಿ ನನ್ ಮಗ ಸಿನಿಮಾ ನೋಡಕ್ ಬಂದಾನೆ, ಇಲ್ಲಾಂದ್ರೆ ಫೋನ್ ನೋಡಕ್ ಬಂದಾನೆ, ಅರ್ಥ ಆಗ್ತಲ್ಲ. నాకెలా తెలిసేంటి నేను చెప్తాను కదా నిన్ను త్యాగం చేసింది ಕಾದ ಸಿನಿಮಾ ದಿವಸ ఏంటి ఆగిపోయావు ఆగిపోలా ಸಿನಿಮಾ ನೋಡಕ್ ಬಂದಿರ, ಸುಮ್ಮನೆ ಫೋನ್ ನೋಡ್ಕೊಂಡ್ರಿ ಇವಾಗ ಕೆಲಸ ಮುಗಿಸ್ಕೊಂಡು ಎಲ್ಲ ಹೋಗ್ಬಿಟ್ಟು ಇವಾಗ ಎಷ್ಟು ಮೂವಿ ನೋಡ್ಕೊಂಡು ನಾನು ಹೊಟ್ಟೆನ ಮನೆ ಕಡೆಗೆ. ಸಿನಿಮಾ ಅಂತೂ ಸಖತ್ತಾಗಿತ್ತು ಗಾಯ್ಸ್. ಇಮ್ರಾಯ್ ಮನೆ ಹೋಗಿ ಸ್ವಲ್ಪ ಊಟ ಗೀಟ ತಿನ್ನೋದಿತ್ತು. ಸೊ ಅದಕ್ಕೆ ಬನ್ನಿ ಸ್ವಲ್ಪ ಊಟ ತಿಂದ್ಬಿಟ್ಟು ವಾಯ್ಸ್ ಆಫ್ ಫೈನಲಿ ಇದು ಇಂಜಿನ್ದು ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ದೊಡ್ಡಗಡೆ ಎಲ್ಲ. ಇದ್ರ ಬಗ್ಗೆ ಇಂಜಿನ್ದೆಲ್ಲ ಕಾಣಿಸ್ತದೆ ದೊಡ್ಡಗಡೆ ನೋಡಿ. ನೋಡಿ ಇದೆಲ್ಲ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಎಸ್ಟರ್ಡೇ ನಾನು ಈ ಬ್ಲಾಗ್ನ ನಾನು ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಬಂದಿದ್ದೇ ಲೇಟ್ ಆಗೋಯ್ತಲ್ಲ. ಸೊ ಅದಕ್ಕೆ ನಾನು ಫುಲ್ ಟೈರ್ಡ್ ಆಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.